ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ಬೇಜಾರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ಮುಂದಕ್ಕೆ. ನೀವು ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಬೆಳಗ್ಗೆನೇ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ವಿ. ಯಾಕಂದರೆ ಹಬ್ಬಕ್ಕೆ ಮನೆಯವ್ರಿಗೆಲ್ಲ ಬಟ್ಟೆ ತರೋಣ, ಮತ್ತು ನಾನು ಸ್ವಲ್ಪ ಗ್ಯಾಡ್ಜೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ತರಕ್ಕೆ ಹೋಗೋಣ ಅಂತ ಇವತ್ತೆಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಅರೌಂಡ್ 3:30 ಹಂಗೆ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಕಸಿನ್ ಹೊರಟ್ವಿ. ನಾವು ಎಲ್ಲಿ ಹೊರಟ್ವಿ ಅಂದರೆ ನಾವು ಗಾಂಧಿನಗರ ಹತ್ರ ಇರೋ ನ್ಯಾಷನಲ್ ಮಾರ್ಕೆಟಿಗೆ ಹೊರಟ್ವಿ. ಯಾಕಂದರೆ ಅಲ್ಲಿ ಗ್ಯಾಡ್ಜೆಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ನೋಡಿ ತೊಗೋಬೋದು ಅಂತ ನಾವು ಹೊರಟ್ವಿ. ಮತ್ತು ನಾವು ನಮ್ಮ ಕಾರಲ್ಲಿ ಹೋಗಿಲ್ಲ, ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಮತ್ತು ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ನಾವು ಕ್ಯಾಬ್ ಮಾಡ್ಕೊಂಡು ಹೊರಟು ಅರೌಂಡ್ 4:30 ಹಂಗೆ ನಾವು ನ್ಯಾಷನಲ್ ಮಾರ್ಕೆಟ್ ರೀಚ್ ಆದ್ವಿ. ಸೊ ನ್ಯಾಷನಲ್ ಮಾರ್ಕೆಟ್ ರೀಚ್ ಆಗಿದ ತಕ್ಷಣನೇ ನಾವು ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲೇ ಪಕ್ಕದಲ್ಲಿರೋ ಸುಖ್ ಸಾಗರ್ ಹೋಟೆಲಲ್ಲಿ ಹೋಗಿ ಸ್ವಲ್ಪ ಲೈಟಾಗಿ ಚಾಟ್ಸ್ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನ್ಯಾಷನಲ್ ಮಾರ್ಕೆಟ್ ಸ್ಪೆಷಾಲಿಟಿ ಏನಂದರೆ ಫ್ಯಾಷನ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ತುಂಬ ಅಲ್ಲಿ ಆದ್ಯತೆ ಕೊಡ್ತಾರೆ. ಯಾಕಂತಂದರೆ ಫ್ಯಾಷನ್ ಅಂದರೆ ನಿಮಗೆ ಬ್ರ್ಯಾಂಡೆಡ್ ಅಂದರೆ ಫಸ್ಟ್ ಕಾಪಿಲಿ ಸಿಗೋ ಹ್ಯಾಂಡ್ ಬ್ಯಾಗ್ಸು, ಫಸ್ಟ್ ಕಾಪಿ ಶೂಸ್, ಸ್ಲಿಪ್ಪರ್ಸ್, ಫಸ್ಟ್ ಕಾಪಿ ವಾಚಸ್, ಫಸ್ಟ್ ಕಾಪಿ ಗಾಗಲ್ಸ್, ಪರ್ಫ್ಯೂಮ್ಸ್, ಮೇಕಪ್ ಕಿಟ್ ಇರ್ಬೋದು. ಮತ್ತು ಮಕ್ಕಳು ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಮತ್ತು ಮಕ್ಳಿಗೆ ಆಟ ಸಾಮಾನು ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಒಂದ್ಸಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಬೆಲ್ಟ್ಸು ಬ್ರ್ಯಾಂಡೆಡ್ ಸಿಗುತ್ತೆ, ಹೇರ್ ಆಕ್ಸೆಸರೀಸ್ ಸಿಗುತ್ತೆ, ಮತ್ತು ಮೇಕಪ್ ಐಟಮ್ಸು, ಮೇಕಪ್ ಕಿಟ್ಟು, ನಿಮಗೆ ಮೇಕಪ್ದು ಕಿಟ್ ಎಲ್ಲ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಆ್ಯಕ್ಚುಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಣ ಅಂತ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾವಿಲ್ಲಿ ಒಳ್ಳೊಳ್ಳೆ ಬ್ಯಾಗ್ಸ್ ಎಲ್ಲ ಇದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಬ್ರ್ಯಾಂಡೆಡ್ ಅಂದರೆ ಎಲ್ಲ ಥರ ಬ್ಯಾಗ್ಸು ಫಸ್ಟ್ ಕಾಪಿಲಿ ನಿಮಗೆ ಸಿಗುತ್ತೆ, ಎಲ್ಲ ಥರ ಸಿಗುತ್ತೆ. ಮತ್ತು ನಾವಿಲ್ಲಿ ಫಸ್ಟು ನ್ಯಾಷನಲ್ ಮಾರ್ಕೆಟ್ ಒಳಗಡೆ ಎಂಟ್ರಿಯಾಗಿ ಕೊನೆ ಲಾಸ್ಟ್ ಅಂಗಡಿಗೆ ಹೋದರೆ ಅಲ್ಲಿ ಕಿಡ್ಸ್ದು ಬಟ್ಟೆಗಳು ಸಿಗುತ್ತೆ. ನಾನು ಆ್ಯಕ್ಚುಲಿ ನನ್ನ ಮಗಂಗೆ ಅಲ್ಲೇ ನಾನು ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಬಟ್ಟೆಗಳು ತರೋದು. ಮತ್ತು ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ವೈಸ್ ಓಕೆ, ಅಂದರೆ ಫುಲ್ ಕಮ್ಮಿನೂ ಇಲ್ಲ, ಫುಲ್ ಜಾಸ್ತಿನೂ ಇಲ್ಲ. ಮೇಯ್ನಾಗಿ ನೀವು ನ್ಯಾಷನಲ್ ಮಾರ್ಕೆಟಲ್ಲಿ ಮಾಡಬೇಕಾಗಿರೋದೇನಂದರೆ ಬಾರ್ಗೇನ್. ಅವ್ರು ಹೇಳೋ ಪ್ರೈಸ್ ಅಷ್ಟು ನೀವು ಕೊಟ್ಟು ಬಂದರೆ ನಿಮ್ಮಷ್ಟು ದಡ್ರು ಯಾರೂ ಇಲ್ಲ. ಏನಂದರೆ ನೀವು ಆಫ್ ಪ್ರೈಸಿಂದನೇ ಬಾರ್ಗೇನ್ ಮಾಡ್ಕೊಂಡು ಬಂದು ನಿಮ್ಗೆ ಎಲ್ಲಿಗೆ ವರ್ತ್ ಅನ್ಸುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಾವು ಅಲ್ಲೇ ನಮ್ಮ ಮಾವನಿಗೆ ಟ್ರ್ಯಾಕ್ ಪ್ಯಾಂಟ್ ಮತ್ತು ಟೀ ಶರ್ಟ್ಸ್ ತೊಗೊಂಡು, ನನ್ನ ಮಗನಿಗೆ ಸ್ವಲ್ಪ ಬಟ್ಟೆಗಳು, ಟೀ ಶರ್ಟ್ ಮತ್ತು ಪ್ಯಾಂಟ್ಸ್ ಬೇಕಿತ್ತು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ, ತೊಗೊಂಡು ಎಲೆಕ್ಟ್ರಾನಿಕ್ ಸೆಕ್ಷನ್ಗೆ ಮೂವ್ ಆದ್ವಿ. ಅಲ್ಲಿ ನನಗೆ ಸ್ವಲ್ಪ ಗ್ಯಾಡ್ಜೆಟ್ಸ್ ಬೇಕಿತ್ತು, ಮೈಕು ಮತ್ತು ಕೆಲವೊಂದು ಗ್ಯಾಡ್ಜೆಟ್ಸ್ ಎಲ್ಲ ಬೇಕಿತ್ತು, ತೊಗೊಂಡ್ವಿ. ನಾವು ಮತ್ತು ಫೋನ್ ಸೆಕ್ಷನ್ಗೆ ಹೋದ್ವಿ. ಅಲ್ಲಿ ನಿಮಗೆ ಆ್ಯಕ್ಚುಲಿ ಸೆಕೆಂಡ್ಸಲ್ಲಿ ಒಳ್ಳೊಳ್ಳೆ ಫೋನ್ಗಳು ಸಿಗುತ್ತೆ, ಮತ್ತು ಹೊಸ ಫೋನ್ಗಳು ಸಿಗುತ್ತೆ. ನೀವು ಸ್ವಲ್ಪ ನೋಡಿ ತೊಗೋಬೇಕಾಗುತ್ತೆ. ಯಾಕಂತ ಅಂದರೆ ಒಂದೊಂದ್ಸಲಿ ಓಪನ್ ಮಾಡಿರೋದೆಲ್ಲ ಅವರೇ ಒಳಗಡೆ ಬ್ಯಾಟ್ರಿ ಲೈನ್ ಸೆಟ್ ಮಾಡಿ ಹಾಕಿರೋಂಥ ಫೋನ್ಗಳು ಇರುತ್ತೆ. ಸೊ ನೀವು ನೋಡಿ ತೊಗೋಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಒಂದು ಸೆಕೆಂಡ್ಸಲ್ಲಿ ನಮಗೊಂದು ಎಕ್ಸ್ಟ್ರಾ ಬ್ಯಾಕಪ್ ಇನ್ನೊಂದು ಫೋನ್ ಬೇಕಂತ ನೋಡೋಕೆ ಹೋಗಿದ್ವಿ. ಬಟ್ ಯಾವುದೂ ಇಷ್ಟ ಆಗಲಿಲ್ಲ. ಆಮೇಲೆ ನನ್ನ ಆಚೆ ಬಂದ್ವಿ. ಬಟ್ ನನ್ನ ಹಸ್ಬೆಂಡ್ ಇನ್ನೊಂದು ಕಡೆ ನನಗೆ ಅಂಗಡಿ ಗೊತ್ತು, ನೋಡ್ಕೊಂಬರ್ತೀನಿ, ಇಲ್ಲೇ ನಿಂತಿರಿ ಅಂತ ನಮ್ಮನ್ನ ಬಿಟ್ಬಿಟ್ಟು ಹೋದರು. ನಾವು ನನ್ನ ಕಸಿನು ನಾನು ನಿಂತಿದ್ದವರು ನಮ್ಮ ಮುಂದೆನೇ ಒಂದು ಹ್ಯಾಂಡ್ ಕಫು, ವಾಚು, ಬ್ರ್ಯಾಂಡೆಡ್ ಅದೆಲ್ಲ ಸ್ಟೋರ್ ಇತ್ತು. ನಾವು ಅಲ್ಲಿ ನೋಡ್ತಾ ಇರೋಣ ಅಂತ ಅಲ್ಲಿ ನಿಂತಿದ್ವಿ. ಅದಕ್ಕಿಂತ ಮುಂಚೆ ನಾವು ಶಾಪ್ ಮಾಡಿದ್ದು ನನ್ನ ಮಾವಂದು ಮತ್ತು ನನ್ನ ಮಗಂದು ಶಾಪ್ ಮಾಡಿದ್ದು ಐಟಮ್ಸ್ ಎಲ್ಲ ಕವರಲ್ಲಿ ಇಟ್ಕೊಂಡು ನಿಂತಿದ್ವಿ. ನಾನು ಮೈಕ್ ತೊಗೊಂಡಿದ್ದೆ ಅನ್ನಲ್ಲ, ಅದನ್ನು ಅದೇ ಕವರಲ್ಲಿ ಹಾಕ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಏನಾಯ್ತಂದರೆ ನಾವಲ್ಲಿ ಎಲ್ಲ ಹ್ಯಾಂಡ್ ಕಪ್ಸ್ ಅದೆಲ್ಲ ನೋಡೋ ಕಡೆಗೆ ಬ್ಯುಸಿ ಆಗಿಬಿಟ್ವಿ. ನಮ್ಮ ಪಕ್ಕ ಒಬ್ಬರಿದ್ರು, ಬಟ್ ಅವ್ರ ಕಡೆ ಎಲ್ಲ ನಮ್ಗೇನಕ್ಕೆ ನಾವು ಗಮನ ಏನಕ್ಕೆ ಹೋಗುತ್ತೆ ಹೇಳಿ, ನಾವು ಆ ಕಡೆ ಗಮನನೇ ಹಾಕಲಿಲ್ಲ. ನಮ್ಗೆ ಆ್ಯಕ್ಚುಲಿ ಗೊತ್ತೇ ಆಗಿಲ್ಲ, ಸೈಲೆಂಟಾಗಿ ಅವರು ನಮ್ಮದು ಮೈಕ್ನ ಎತ್ಕೊಬಿಟ್ಟಿದ್ದಾರೆ. ಬಟ್ ಅದು ನಮ್ಗೆ ಯಾವಾಗ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಅಂಗಡಿಲಿ ನಾವು ಮತ್ತಿನ್ನೇನೋ ತೊಗೋಬೇಕು ಅಂತ ಹೋದ್ವಿ. ಆವಾಗ ನನಗೆ ಗೊತ್ತಾಯಿತು ನಮ್ಮ ಮೈಕ್ ಯಾರೋ ಎತ್ಕೊಂಡಿದ್ದಾರೆ ಅಂತ. ಬಟ್ ಆದಮೇಲೆ ನಾವು ಹಿಂದೆ ಬಂದು ಅದೇ ಅಂಗಡೀಲಿ CCTV ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿದ್ವಿ. ಬಟ್ ಹೋದವ್ರು ಎಲ್ಲಿ ಸಿಗ್ತಾರೆ ಹೇಳಿ.
ಹೋಗಿದ್ದೋಯ್ತು ಅನ್ಕೊಂಡು ಬೇಜಾರಲ್ಲೇ ಇದ್ದೆ. ಬಟ್ ಬೇಡ ಅನ್ಕೊಂಡು ಬರೋಣ ಅಂತ ಮನೆಗೆ ಹೊರಡೋಣ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ. ನಾನು ಬೇಜಾರಲ್ಲಿ ಇದ್ದಿದ್ದು ನೋಡಿ ಅವರು ತಗೊಳ್ಳೋಣ ಬಾ ಬೇರೆ ಇನ್ನೊಂದು ಮೈಕು ಅಂತ ಅಂದರು. ನಾನು ಬೇಡ ಅಂತಾನೆ ಅಂತಿದ್ದೆ. ಸೊ ಫ್ರೆಂಡ್ಸ್, ನೀವು ನ್ಯಾಷನಲ್ ಮಾರ್ಕೆಟ್ ಕಡೆ ಎಲ್ಲ ಹೋದ್ರೆ ಆದಷ್ಟು ನಿಮ್ಮ ಫೋನೆಲ್ಲ ಕೈಯಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಜಾಸ್ತಿ ಕಳ್ತನ ಆಗುತ್ತೆ. ಅವ್ರು ನಮ್ಮ ಪ್ರಾಡಕ್ಟ್ಸ್ ತೊಗೊಂಡು ಅದನ್ನ ಆಫ್ ರೇಟಿಗೆ ಮಾರ್ಕೊತಾರೆ. ಸೊ ಅದಕ್ಕೆ ಹುಷಾರಾಗಿರಿ. ನನಗಂತೂ ಬೇಜಾರಾಯಿತು. ಫೈನಲಿ ನನ್ನ ಹಸ್ಬೆಂಡ್ ಅಲ್ಲಿಂದ ನನ್ನ SP ರೋಡಿಗೆ ಕರ್ಕೊಂಡೋಗಿ ಅಲ್ಲಿ ನನಗೆ ಮೈಕ್ ಕೊಡಿಸಿದ್ರು. ಹೋಗಿದ್ದೋಯ್ತು, ಅದೇ ಬೇಜಾರಲ್ಲಿ ಇರೋಕ್ಕಾಗತ್ತಾ, ಏನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಬಟ್ ಸ್ವಲ್ಪ ದಿನ ಇರುತ್ತೆ ಬೇಜಾರು, ಇಟ್ಸ್ ಓಕೆ. ನಾವು ಅಲ್ಲಿ ಮೈಕ್ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ನಾನು ಏನೇನೆಲ್ಲ ಐಟಮ್ಸ್ ತೊಗೊಂಡೆ ಅಂತ ನಾನು ಮನೇಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ಅಪ್ಸೆಟ್ ಆಗಿದೆ ಅಂತ. ಸೊ ಇಲ್ಲಿಗೆ ನಾನು ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ. ಮನೆಗೆ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಾವು ಮನೆ ರೀಚ್ ಆಗಿದ್ದು 10:30 ಆಗಿತ್ತು. ಸೊ ಅದರಿಂದ ನಿನ್ನೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಏನೇನು ತೊಗೊಂಡೆ ತೋರಿಸ್ತೀನಿ ಅಂತ ಹೇಳಿದ್ದೆ. ನಮ್ಮ ಅತ್ತೆ ಮಾವಂಗೆ ಬಟ್ಟೆ ತೊಗೊಂಡ್ವಿ, ಅದು ಅವ್ರ ಹತ್ರ ಇದೆ. ನನ್ನ ಮಗಂದು ನಾನು ಹೇಳಿದ್ದೆ ನಿಮಗೆ ಕಿಡ್ಸ್ ವೇರ್ ತುಂಬ ಚೆನ್ನಾಗಿರುತ್ತೆ ಅಂತ. ನನ್ನ ಮಗನ ಬಟ್ಟೆಗಳು ನಾನು ನಿಮಗೆ ತೋರಿಸ್ತೀನಿ. ಒಂದೊಂದು ಸಖತ್ತಾಗಿದೆ. ಇದೇ ಫಸ್ಟ್ ಟೈಮ್ ಅಲ್ಲ ಅವನಿಗೆ. ಮುಂಚೆಯಿಂದನೂ ನಾನು ಅವ್ರ ಹತ್ರ ಶಾಪ್ ಮಾಡಿದ್ದೀನಿ, ಅವ್ನು ಚಿಕ್ಕವನಿದ್ದಾಗಿಂದನೂ. ಪ್ರೈಸ್ ರೇಂಜ್ ಒಂದು ಸ್ವಲ್ಪ ಜಾಸ್ತಿ ಅನ್ಸಿದ್ರು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂಚೂರು ಕಲರ್ ಹೋಗೋದಾಗಲಿ ಬಟ್ಟೆ ಕಿತ್ಕೊಳ್ಳೋದಾಗಲಿ ಈ ಥರ ಏನು ಪ್ರಾಬ್ಲಮ್ ಯಾವತ್ತೂ ಬಂದಿಲ್ಲ. ಸೊ ನನ್ನ ಮಗನ ಬಟ್ಟೆ ಯೂಶಲಿ ನಾನು ಅಲ್ಲೇ ಪ್ರಿಫರ್ ಮಾಡೋದು. ನೀವು ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ಬರೀ ಬಟ್ಟೆ ಒಂದೇ ಅಲ್ಲ, ಬೇಬಿ ಐಟಮ್ಸು ಏನೇನು ಬೇಕು ಅದೆಲ್ಲನೂ ಸಿಗತ್ತೆ. ಒಂದೊಂದು ಟೀ ಶರ್ಟ್ಸು ತುಂಬ ಟ್ರೆಂಡಿ ಆಗಿತ್ತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ಮಲ್ಟಿ ಕಲರ್ ಟೀ ಶರ್ಟ್ ತುಂಬ ಇಷ್ಟ ಆಗೋಯ್ತು, ಅದಕ್ಕೆ ನಾನು ಇದು ತೊಗೊಂಡೆ. ನೋಡಿ, ಚೆನ್ನಾಗಿದೆ. ಕಲರ್ ವೈಸು, ಕ್ವಾಲಿಟಿ ವೈಸ್ ಎಲ್ಲ ಕಂಪ್ಯಾರಿಟಿವ್ಲಿ ತುಂಬ ಚೆನ್ನಾಗಿದೆ ಟೀ ಶರ್ಟ್ಸು. ಅದಾದ್ಮೇಲೆ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅವನಿಗೆ ಒಂದು 3 ಕಾಟನ್ ಪ್ಯಾಂಟ್ಸ್ ತೊಗೊಂಡೆ. ಇದು ಸೆಟ್ ವೈಸ್ ಬರುತ್ತೆ, 3 ಪ್ಯಾಂಟ್ ಬರುತ್ತೆ. 3 ಪ್ಯಾಂಟ್ಗೆ 500 600 ಪ್ರೈಸ್ ರೇಂಜ್ ಇದೆ. ಬಟ್ ನಾನು ಮುಂಚೆನೂ ತೊಗೊಂಡಿದ್ದೀನಿ. ಆ ಪ್ಯಾಂಟು ಒಂಚೂರು ಇವತ್ತಿಗೂ ಏನೂ ಆಗಿಲ್ಲ. ಸೊ ನನ್ನ ಮಗಂಗೆ ನಾನು ಮನೆ ಹತ್ರ ಹಾಕ್ಕೊಳ್ಳೋಕ್ಕೂ ಪ್ಯಾಂಟ್ಸ್ ತಂದೆ. ನೀವು ನೋಡ್ಬೋದು, ಚೆನ್ನಾಗಿದೆ. ಈ 3 ಪ್ಯಾಂಟ್ಸ್ ಅವನಿಗೆ ಮನೆ ಹತ್ರ ಹಾಕೊಳಕ್ ತಂದೆ. ಇಷ್ಟು ನನ್ನ ಮಗಂದು. ಇದಾದ್ಮೇಲೆ ನಾನು ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಇನ್ನೂ ತುಂಬ ಶಾಪ್ ಮಾಡ್ಬೇಕಂತ ಆ್ಯಕ್ಚುಲಿ ಇತ್ತು. ಬಟ್ ಲಾಸ್ಟಲ್ಲಿ ಬೇಜಾರಿಗೆ ನಾನು ಏನು ಶಾಪ್ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೆ ಶಾಪ್ ಮಾಡಲಿಲ್ಲ. ಇದೊಂದು ಹ್ಯಾಂಡ್ ಕಫ್ ತೊಗೊಂಡೆ, ಬ್ರೇಸ್ಲೆಟ್ ಥರ. ಇದೊಂದು ಸಿಂಪಲ್ಲಾಗಿ ಇದು ಇಷ್ಟ ಆಯಿತು ನೋಡಿ ನನಗೆ. ಸಿಂಪಲ್ ಆಗಿದೆ, ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ, ಎಲಿಗೆಂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ತೊಗೊಂಡೆ. ನೆಕ್ಸ್ಟ್ ಇದಾದ ನಂತರ ಇವಾಗೆಲ್ಲ ಟ್ರೆಂಡಿಂಗ್ ಈ ಥರ ಹ್ಯಾಂಡ್ ಕಫ್ಸ್ ಎಲ್ಲ. ಇದು ಒಂದು ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅದಾದ ನಂತರ ನಾನು ನಿಮ್ಗೆ ಹೇಳಿದ್ನಲ್ಲ, ಕಾಪಿಯಲ್ಲಿ ನಾನು ಒಂದು ವಾಚ್ ತೊಗೊಂಡಿದ್ದೀನಿ ಅಂತ. ನಾನು ಕಾಪಿಯಲ್ಲಿ ತೊಗೊಂಡು ರ್ಯಾಡೋ ವಾಚ್ ತೋರಿಸ್ತೀನಿ. ಸ್ವಲ್ಪನೂ ಡಿಫ್ರೆನ್ಸೇ ಇಲ್ಲ ನೋಡಿ, ಸಕ್ಕತ್ತಾಗಿದೆ. ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ವಾಚು. ಮತ್ತು ಇದು 2 years ವ್ಯಾರಂಟಿ ಕೊಟ್ಟರು. ನಾನು ಯೂಶಲಿ ಇಷ್ಟು ಲೂಸಾಗೆ ವಾಚ್ ಹಾಕೋದು. ಸೊ ನೋಡಿ, ಇದ್ರ ಜೊತೆಗೆ ಇದೊಂದು ಬಳೆ ಹಾಕ್ಕೊಂಡ್ರೆ ಲುಕ್ಕೇ ಒಂಥರ ಚೆನ್ನಾಗಿದೆ ನೋಡಿ. ತುಂಬ ಇಷ್ಟ ಆಯಿತು. 2 years ವ್ಯಾರಂಟಿ, ಅದು ಕಾಪಿ ಅಂದರೆ ನನಗೇನೋ ವರ್ತ್ ಅನಿಸ್ತು. ಮತ್ತು ಮಧ್ಯದಲ್ಲಿ ಏನೇ ಆದರೂ ನೀವು ಅವರಿಗೆ ರೀಪ್ಲೇಸ್ ಮಾಡುತ್ತಾರೆ ಈ ಪೀಸ್ನ. ಇಷ್ಟ ಆಯಿತು ನೋಡಿ. ನಿಮಗೂ ಇದೆಲ್ಲ ಇಷ್ಟ ಆಯಿತು ಅಂದರೆ ನೀವು ಒಂದ್ಸಲಿ ವಿಸಿಟ್ ಮಾಡಿ. ನಿಮಗೆ ಹೆಂಗೆ ಅನಿಸ್ತು, ಏನು ಅನಿಸ್ತು ನೋಡಿ ತಗೊಳ್ಳಿ. ಮತ್ತು ನೀವು ಮೇನ್ ಇಂಪಾರ್ಟೆಂಟ್ಲಿ ಏನು ಮಾಡಬೇಕಂದ್ರೆ, ನೀವು ಅಲ್ಲಿ ಬಾರ್ಗೇನ್ ಮಾಡಬೇಕಾಗತ್ತೆ. ಸೊ ನೀವು ಆದಷ್ಟು ಎಷ್ಟು ಬಾರ್ಗೇನ್ ಮಾಡ್ತೀರಾ ಅಷ್ಟು ನಿಮಗೆ ಪ್ರಾಫಿಟ್ ಅನಿಸುತ್ತೆ. ಯಾಕಂದರೆ ಅವರು ಹೇಳ್ತಾರೆ, ಅವ್ರ ಪ್ರೈಸ್ ರೇಂಜ್ ಫಸ್ಟಿಂದನೇ ಜಾಸ್ತಿನೇ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ನಾವು ಬಾರ್ಗೇನ್ ಮಾಡ್ತೀವಿ ಅಂತ. ನೀವು ಆದಷ್ಟು ಬಾರ್ಗೇನ್ ಮಾಡಿ. ಆಫ್ ಪ್ರೈಸಿಂದ ನೀವು ಬಂದು ನಿಮಗೆ ಎಷ್ಟು ಸ್ಯಾಟಿಸ್ಫೈ ಅನಿಸುತ್ತೆ ಆ ಪ್ರೈಸಿಗೆ ತೊಗೊಳೋದು ಒಳ್ಳೆಯದು ನನ್ನ ಪ್ರಕಾರ.
ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ ಏನ್ ಅನ್ಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನನ್ಗೆ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಇದು ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ. ಮುಂದೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಐ ಲವ್ ಯು.